ಯಮ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂದ್ರೆ ಯಮಃ ಸಂಯಮನಾಥ್, ಎಲ್ಲರನ್ನೂ ಕೂಡ ನಿಗ್ರಹಿಸುವುದರಿಂದ. ಇದು ಗೀತಾ ತಾತ್ಪರ್ಯ. ಯಮ ಸಂಯಮತಾಮಹಂ ಅಂತ ಆ ವಿಭೂತಿ ರೂಪವನ್ನು ವರ್ಣನೆ ಮಾಡುವ ಶ್ಲೋಕ ಗೀತಾದಲ್ಲೇ ಇದೆ. ಅದರ ತಾತ್ಪರ್ಯದಲ್ಲಿ ಈ ಯಮಃ ಸಂಯಮನಾಥ್ ಅನ್ನುವಂತಹ ಅರ್ಥ ಕಾಣಿಸ್ತದೆ. ಕುಬೇರ ಶಬ್ದದ ಅರ್ಥವನ್ನು ನೋಡಬೇಕು. ಅದು ಕುಬಿ ಆಚ್ಛಾದನೆ ಅಥವಾ ಕುಂಭ ಆಚ್ಛಾದನೆ ಅಂತ ಹೀಗೆ ಎರಡು ಧಾತುಗಳು ಕಾಣಿಸ್ತವೆ. ಕುಂಭಯತಿ ಕುಂಭಯತೆ ಅಂತ ಒಂದು ಚುರಾದಿ ಗಣದಲ್ಲಿ ಸೇರಿದ್ದಷ್ಟೇ ಅದು. ಇನ್ನೊಂದು ಕುಂಭತಿ ಕುಂಭತಃ ಕುಂಭಂತಿ ಅಂತ ಅಂಥದೊಂದು ಧಾತು. ಇದೆಲ್ಲಕ್ಕೂ ಕೂಡ ಮುಚ್ಚುವುದು ಅಂತ ಅರ್ಥ. ಇವತ್ತಿನ ವ್ಯಾಕರಣದಲ್ಲಿ ಆ ಕುಬಿ ಧಾತುವಿಗೆ ಮುಂದೆ ಏರಕ್ ಅಂತ ಒಂದು ಪ್ರತ್ಯಯ, ಆದ್ರಿಂದ ಕುಬೇರ ಅಂತ ಆಗಿದೆ. ಧನವನ್ನ ಮುಚ್ಚಿಕೊಂಡು ಸಂಗ್ರಹಿಸಿಕೊಂಡು ಇರುವವನು, ಧನದ ಅಧಿಪತಿ ಆದ್ರಿಂದ ಅಂತ ಅದಕ್ಕೆ ಅರ್ಥ ಆಗ್ತದೆ. ಇಲ್ಲಿ ನಾವು ಭಗವಂತನಿಗೆ ಇದನ್ನು ಅನ್ವಯಿಸುವಾಗ ಕುಬಿ ಆಚ್ಛಾದನೆ, ಹೊಸ ಆಚ್ಛಾದನೆ ಇದ್ದಂತೆ. ವಾಸುದೇವ ಅನ್ನೋ ಶಬ್ದನೂ ಹೀಗೆ ಹುಟ್ಟಿದೆ, ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದವನು ಅಂತ ಅರ್ಥ. ಅದರಿಂದ ಕುಬ ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದವನು, ಆಚ್ಛಾದನೆ ಮಾಡಿಕೊಂಡವನು. ಮತ್ತೆ ಏರ ಅಂತೇನಿದೆಯಲ್ಲ, ಅದಕ್ಕೆ ಆಸಮಂತ ತೀರಯತಿ, ಚೆನ್ನಾಗಿ ಎಲ್ಲರನ್ನೂ ಪ್ರೇರಿಸ್ತಾನೆ, ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಪ್ರತಿಯೊಬ್ಬರನ್ನು ಕೂಡ ಆತ ನಿಯಮಿಸುವುದರಿಂದ, ಪ್ರೇರಿಸುವುದರಿಂದ ಆತ ಕುಬೇರ ಅಂತ ಕರೆಸ್ಕೊಂಡಿದ್ದಾನೆ. ಇದು ಕುಬೇರ ಶಬ್ದದ ನಿಷ್ಪತ್ತಿ.